ಸ್ನೇಹಿತರೆ ನಮಸ್ತೆ. ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ರಹಳ್ಳಿ. ಅಂತೂ ಇಂತೂ RSS ಮೇಲೆ ಪ್ರಿಯಾಂಕಾ ಖರ್ಗೆ ಮುಗಿಬಿದ್ದಿದ್ದಾರೆ. ಯಾವಾಗ ಗೃಹ ಮಂತ್ರಿಯಾಗಿ ಆಯ್ಕೆ ಆದರೂ ಅವರು ಮೊದಲು ಕೈಗೊಂಡ ಕೆಲಸನೇ RSS ವಿರುದ್ಧದ ತನಿಖೆ. ಅದು ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಇಡೀ ರಾಷ್ಟ್ರಾದ್ಯಂತ ಈಗ RSS ವರ್ಸಸ್ ಕಾಂಗ್ರೆಸ್ ಅನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಅಷ್ಟಕ್ಕೂ ಕೂಡ ಪ್ರಿಯಾಂಕಾ ಖರ್ಗೆ ಈ ನಿಲುವನ್ನು ತಗೊಬೇಕಾಗಿತ್ತ, ಇದು ಭಾಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಪ್ರಿಯಾಂಕಾ ಖರ್ಗೆ RSS ವಿರುದ್ಧ ಆ ಕ್ರಮವನ್ನು ಯಾಕೆ ತಗೊಂಬಾರದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇವೆರಡೂ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡೋದಕ್ಕೆ, ಚಿಂತನೆ ಮಾಡೋದಕ್ಕೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ಉಪಯೋಗಿಸ್ಕೊಂಡೇನೆ ಪ್ರಿಯಾಂಕಾ ಖರ್ಗೆ ಕೇಳ್ತಾ ಇದ್ದಾರೆ. ಅದೇ ಅವಕಾಶ ಉಪಯೋಗಿಸ್ಕೊಂಡೇನೆ RSSನವರು ಇಷ್ಟು ವರ್ಷಗಳ ಕಾಲ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಇವೆರಡಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಎಲ್ಲದಕ್ಕೂ ಅವಕಾಶ ಇದ್ದಾಗ ಕೂಡ ನಾವು ಒಂದು ಚೌಕಟ್ಟಿನಲ್ಲಿ ಬದುಕಬೇಕಾಗತ್ತೆ. ನಾವು ಒಂದು ಆರ್ಗನೈಸೇಷನ್ ಮಾಡ್ತೀವ, ಒಂದು ಚೌಕಟ್ಟಿರುತ್ತೆ. ನಾವು ಸರ್ಕಾರ ರಚಿಸ್ತೀವ, ಒಂದು ಚೌಕಟ್ಟಿರುತ್ತೆ. ಈಗ ಸ್ವತಃ ಪ್ರಿಯಾಂಕಾ ಖರ್ಗೆ ಗೃಹ ಮಂತ್ರಿಯಾಗಿ ಅವ್ರಿಗೆ ಆದ ಒಂದು ಚೌಕಟ್ಟಿರುತ್ತೆ. ಅವರು ಏನು ಸರ್ವ ಸ್ವತಂತ್ರರಾಗಿರ್ಬೋದು ಅಥವಾ ಸೂಪರ್ ನ್ಯಾಚುರಲ್ ಆ ಥರ ಏನಿರಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಯಾವುದೇ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಾಗಲಿ ಅವು ಕೂಡ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇದು ಇವಾಗ ಯಾಕೆ ಇಷ್ಟೊಂದು ಚರ್ಚೆ ಆಗ್ತದೆ ಅಂತಂದರೆ, ಇದು ಇವಾಗ RSSನ ವಿಷಯ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂತಹ ಒಂದು ಸಂಘಟನೆ. ಅಂಥ ಒಂದು ದೊಡ್ಡ ಸಂಘಟನೆಗೆ ಒಂದು ನೋಂದಣಿ ಇಲ್ವಾ? ಇದು ಸಹಜವಾಗಿ ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ. ಅದೇ ಪ್ರಶ್ನೆಯನ್ನು ಪ್ರಿಯಾಂಕಾ ಖರ್ಗೆ ಕೇಳಿದ್ದಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಕೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜಕೀಯ ಇದೆಯಾ, ರಾಜಕೀಯ ಉದ್ದೇಶ ಇದೆಯಾ ಅನ್ನೋದನ್ನು ನೋಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಆಮೇಲೆ ಆ ರಾಜಕೀಯದಿಂದ ಪರಿಣಾಮ ಏನಾಗುತ್ತೆ ಅನ್ನೋದು ಬೇರೆ ವಿಚಾರ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಮೊದಲೇ ಹೇಳಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ರೀತಿ ರ್ಯಾಷನಲಿಸ್ಟ್ ಆಗಿರ್ತಕ್ಕಂಥ ರಾಜಕಾರಣಿ. ಖಡಕ್ಕಾಗಿ ಮಾತಾಡೋದಕ್ಕಂಥದ್ದು, RSS, BJP ಆ ಥರ ಬಲಪಂಥೀಯ ವಿಚಾರಗಳ ಬಗ್ಗೆ ಭಾಳ ಸಿಟ್ಟಿಟ್ಕೊಂಡಿರೋಂಥ ರಾಜಕಾರಣಿ ಪ್ರಿಯಾಂಕಾ ಖರ್ಗೆ. ಸಹಜವಾಗಿ ಅವ್ರು ಬಂದ ಮೇಲೆ RSS ವಿರುದ್ಧ ಲೆಕ್ಕ ಕೇಳ್ತಾ ಕೂತಿದ್ದಾರೆ. ಆ ಕಡೆ ಮೋಹನ್ ಭಾಗವತ್ ಅಂತಕ್ಕಂಥ ಹಿರಿಯ RSS ಮುಖಂಡ ಈಗ ಅವರಿಗೆ ನಾವು ಇದಕ್ಕೆ ಲೆಕ್ಕ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಯಾಕೆ ಅಂತಂದರೆ ಹಿಂದೂ ಧರ್ಮ ಕೂಡ ನೋಂದಣಿಯಾಗಿಲ್ಲ, ಹಾಗಾಗಿ RSS ಕೂಡ ನೋಂದಣಿಯಾಗಿಲ್ಲ ಅಂತ. ಯಾವಾಗ RSSನ ಹಿಂದೂ ಧರ್ಮದ ಜೊತೆಗೆ ಹೋಲಿಕೆ ಮಾಡಿ ಮಾತಾಡಿದ್ರು ಆಗ ಇಡೀ ದೇಶಾದ್ಯಂತ ಮೋಹನ್ ಭಾಗವತ್ ವಿರುದ್ಧ ಕೂಡ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕೇವಲ RSS ಹಿಂದೂ ಅಷ್ಟೇ ಅಲ್ಲ, RSS ಸೇರಿದವರು ಕೂಡ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಮಂದಿ ಹಿಂದೂಗಳಿದ್ದಾರೆ. ನೀವು ಯಾಕೆ RSS ಮತ್ತು ಹಿಂದೂವನ್ನ ಒಟ್ಟಿಗೆ ಮಾಡ್ತಾ ಇದ್ದೀರಾ? RSSಲ್ಲಿ ಇರೋಂಥದ್ದು ಹಿಂದುತ್ವವಾದಿಗಳು ಮತ್ತು RSS ಆಚೆಗಳಿರ್ತಕ್ಕಂಥದ್ದು ಹಿಂದೂಗಳು ಅಂತ ಹೇಳ್ಬಿಟ್ಟು ಮಾತುಗಳು ಶುರುವಾಗಿದೆ. ಇದೆಲ್ಲ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ಜನಗಳಿಗಂತೂ ಒಂದಷ್ಟು ತಲೆ ಕೆಡುತ್ತೆ. ಯಾಕೆ ಅಂತಂದರೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ RSSನ ಕಾರ್ಯಕರ್ತರಿದ್ದಾರೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. RSS ಒಂದು ಕಡೆ ಸಮಾಜ ಸೇವೆ ಮಾಡ್ತಾ ಇರುತ್ತೆ, ಇನ್ನೊಂದು ಕಡೆ ಕೋಮು ಪ್ರಚೋದನೆ ಅಂತ ಕೆಲಸಗಳು ಕೂಡ ಕೈ ಹಾಕುತ್ತೆ. ಯಾಕೆ ಅಂತಂದರೆ RSSನ ಮೂಲ ಅಜೆಂಡನೇ ಮುಸ್ಲಿಂ ವಿರೋಧಿ ನಡವಳಿಕೆಗೆ, ಮುಸ್ಲಿಮ್ಸ್ನ ವಿರೋಧಿಸ್ತಕ್ಕಂಥದ್ದು ಭಾಳ ಮುಖ್ಯವಾದ ಅಜೆಂಡಾ. ಇನ್ನು ಉಳಿದಂಥ ಅಜೆಂಡಾಗಳೆಲ್ಲ ಇದ್ದಿದ್ದೆ. ಆದರೆ ಜನಗಳಿಗೆ ಯಾಕೆ RSS ಅಷ್ಟು ತೀಕ್ಷ್ಣವಾಗಿ ಯುವಕರನ್ನು, ಬಾಲಕರನ್ನು, ಹಿಂದೂಗಳನ್ನು ಅಷ್ಟು ಸೆಳೆಯುತ್ತೆ ಅಂತಂದರೆ ಅವರು ಬೇಸಿಕಲಿ ಮುಸ್ಲಿಮರನ್ನ ಹೇಟ್ ಮಾಡ್ತಾರೆ. ಯಾಕೆಂದರೆ RSSನ ಮೂಲದಲ್ಲಿರ್ತಕ್ಕಂಥ ನಾಥೋರಾಮ್ ಗೂಡ್ಸೆ ಆಗಿರ್ಬೋದು, ಇನ್ನೆಲ್ಲ ಆಗಿರ್ಬೋದು, ಅವರೆಲ್ಲ ಈ ದೇಶ ವಿಭಜನೆಯ ಸಮಯದಲ್ಲಿ ಪಾಕಿಸ್ತಾನ ಹೋಗಿದ್ದಕ್ಕೆ, ಪಾಕಿಸ್ತಾನಕ್ಕೆ ದುಡ್ಡು ಕೊಟ್ಟಿದ್ದಕ್ಕೆ ಗಾಂಧೀಜಿ, ಇವೆಲ್ಲ ಹಿನ್ನೆಲೆಯಲ್ಲಿ ನೋಡಿದ್ರೆ RSSನ ಬೇಸ್ಮೆಂಟ್ ನಿಂತಿರೋದೆ ಇಸ್ಲಾಂ ವಿರೋಧಿ ಧೋರಣೆಯಿಂದಾಗಿ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಸೆಕ್ಯುಲರ್ ದೇಶದಲ್ಲಿ RSS ಒಂದು ಮಟ್ಟಕ್ಕೆ ಅಪಾಯಕಾರಿ ಸಂಘಟನೆಯೇ. ಅದು ಎಲ್ಲ ವಿಷಯದಲ್ಲೂ ಕೂಡ ಪದೇ ನಿರೂಪ ಆಗ್ತಾನೆ ಇದೆ. ಅದು RSS ಒಂದೇ ಅಲ್ಲ, ಈ ದೇಶದಲ್ಲಿ ನಾನಾ ಸಂಘಟನೆಗಳಿದ್ದಾವೆ. RSS ಅಂದರೆ ಬಲಪಂಥೀಯರ ತೀವ್ರಗಾಮಿ ಸಂಘಟನೆ. ಅದೇ ರೀತಿ ಎಡಪಂಥೀಯವಾದ ತೀವ್ರವಾದಿ ಸಂಘಟನೆಗಳಿದ್ದಾವೆ, ಮಾವೋವಾದಿ ಸಂಘಟನೆಗಳಿದ್ದಾವೆ, ನಕ್ಸಲ್ಗಳಿದ್ದಾವೆ, ಮತ್ತೊಬ್ಬರಿದ್ದಾರೆ. ಅವ್ರಿಗೂ ಕೂಡ ಏನು ನೋಂದಣಿ ಏನಿಲ್ಲ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಎಲ್ಲಿ ಬೇಕಲ್ಲಿ ಎಂಟ್ರು ಮಾಡಿ ಹೊಡೆದಾಕಿದೆ ಸರ್ಕಾರಗಳು. ಈಗ ನಕ್ಸಲ್ ಇಲ್ಲವೇ ಇಲ್ಲ ಅನ್ನೋಂತಕ್ಕೆ ಭಾರತ ಬಂದು ಹೋಗ್ಬಿಟ್ಟಿದೆ. ಹಂಗಂತೇಳಿ RSSನೂ ಅದೇ ಪಟ್ಟಿಗೆ ಸೇರಿಸ್ತೀರಾ? ಯಾಕೆಂತಂದರೆ ನಕ್ಸಲ್ಗಳು ಕೂಡ ನಾವು ಈ ದೇಶ ಉದ್ಧಾರ ಮಾಡ್ತೀವಿ ಅಂತಲೇ ಹೋಗೋದು, ದೇಶ ಪ್ರೇಮದ ಬಗ್ಗೆ ಮಾತಾಡ್ತಲೇ ಹೋಗೋದು. RSS ಕೂಡ ಅದೇ ಮಾಡ್ತಾ ಇದ್ದಾರೆ. ಹಂಗಿದ್ದಾಗ ಈ ರೀತಿಯ ಒಂದು ನಡವಳಿಕೆಯಲ್ಲಿ ನಾವು ಸಂವಿಧಾನ ಏನು ಹೇಳುತ್ತೆ ಅನ್ನೋದು ನೋಡಬೇಕಾಗತ್ತೆ. ನೋಂದಣಿ ಆಗಬೇಕಾ ವಿಚಾರದಲ್ಲಿ ಯಾವುದೇ ಸಣ್ಣ ಸಂಘ ಸಂಸ್ಥೆ ಆಗಿರಲಿ, ಅದಕ್ಕೆ ಹಣಕಾಸಿನ ವ್ಯವಹಾರ ನಡೀತಾ ಇದೆ. ಅಲ್ಲೆಲ್ಲರೂ 1000 ಜನ, 1,00,000 ಜನ ಸೇರ್ತಾರೆ ಅಂತಂದಾಗ ಆ ಸಮುದಾಯಕ್ಕೆ, ಆ ಸಂಘಟನೆಗೆ ಒಂದು ನೋಂದಣಿ ಬೇಕಾಗಿರುತ್ತೆ. ಅದೇ ಸಂವಿಧಾನದಲ್ಲಿ 22D ಇದರಲ್ಲಿ ನೋಂದಣಿ ಆಗಿರಲೇಬೇಕು ಅಂತ ಹೇಳುತ್ತೆ. ಈ ರೀತಿಯ ಸಂಘಟನೆಗಳು ಒಂದು ವೇಳೆ ಯಾರಾದರೂ ಹೋಗಿ ಈ ಯಾಕೆ ನೋಂದಣಿ ಆಗಿಲ್ಲ ಅಂತ ಇಷ್ಟೊತ್ತಿಗೆ ಕೇಸ್ ಎಲ್ಲ ಹಾಕಿ ಇದು ಒಂದು ವೇಳೆ RSS ನೋಂದಣಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ಕೋರ್ಟು ಹೇಳಿದ್ರು ಕೂಡ ಇನ್ನೊಂದು ಸಮಸ್ಯೆ ಅಡ್ಡಿ ಬರುತ್ತೆ. ಅದು ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್. ಯಾಕೆಂದರೆ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆಯಲ್ಲ ಭಾಳ ಗಂಭೀರವಾದ ಆ್ಯಕ್ಟ್ ಅದು. ಆ ಆ್ಯಕ್ಟ್ ಪ್ರಕಾರ ಏನು ಅಂತಂದರೆ ಇಲ್ಲಿ ಬಾಲಕರಿದ್ದಾರೆ, ಬಾಲ ಸ್ವಯಂ ಸೇವಕರಿದ್ದಾರೆ, ಅಲ್ಲಿಂದ ಹಿಡಿದು ಭಾಳ ದೊಡ್ಡ ಕಮ್ಯುನಿಟಿ ಇದೆ ಅದು RSSದು.
ಅಷ್ಟು ದೊಡ್ಡ ಕಮ್ಯುನಿಟಿ ಇದ್ದಿದ್ದು ಅದು ಆಡಿಟಿಂಗ್ ಲೆಕ್ಕಾಚಾರದಲ್ಲಿ ಬರುತ್ತೆ. ಅದು 22D ಇದೆಯಲ್ಲ, ಅದು ಆಡಿಟಿಂಗ್ ಲೆಕ್ಕದಲ್ಲಿ ಬರುತ್ತೆ, ನೀವು ಲೆಕ್ಕಾಚಾರ ಕೊಡಿ ಲೆಕ್ಕದಲ್ಲಿ. ಆದರೆ ಇನ್ನು ಮಿಕ್ಕಿದ ವಿಚಾರಗಳಿದ್ದಾವಲ್ಲ, ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಇದೆಯಲ್ಲ, ಅದರ ಪ್ರಕಾರದಲ್ಲಿ ಒಂದು ಸರ್ಕಾರ ತನ್ನ ಸಮಾಜದ ಒಳಗಡೆ ಇರತಕ್ಕಂತಹ ಬೇರೆ ಬೇರೆ ಲೇಯರ್ಗಳನ್ನು ನಿಗಾ ವಹಿಸೋದಕ್ಕೆ ಅಂತೇಳಿ ಮಾಡಿರ್ತಕ್ಕಂಥ ಕೆಲವು ವಿಷಯಗಳಲ್ಲಿ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಭಾಳ ಗಂಭೀರವಾದಂಥದ್ದು. ಆ ಲೆಕ್ಕದಲ್ಲಾದರೂ ಕೂಡ RSSನವರು ಲೆಕ್ಕ ಕೊಡಲೇಬೇಕಾಗತ್ತೆ. ಆದರೆ ಒಂದು ಭಾಗದಲ್ಲಿ ಯಾಕೆ ಇವರು ಲೆಕ್ಕ ಕೊಡ್ತಾ ಇಲ್ಲ, ಈ ಪ್ರಶ್ನೆ ಬಂದೇ ಬರುತ್ತಲ್ವ. ನಾವು ಪಾರದರ್ಶಕವಾಗಿದ್ದೀವಿ, ನಾವು ಯಾವುದೇ ಅಂದಾದುಂದಿ ಮಾಡಿಸ್ತಾ ಇಲ್ಲ, ನಾವು ಯಾವುದು ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ತಾ ಇಲ್ಲ, ಈ ಥರ ಏನೂ ಮಾಡ್ತಾ ಇಲ್ಲ ಅಂತಂದಾಗ ಲೆಕ್ಕ ಕೊಡೋದಕ್ಕೆ ಸಮಸ್ಯೆ ಏನು? ಆವಾಗಲೇ ಗೊತ್ತಾಗೋದೇನು ಅಂತಂದರೆ RSS, ವಿಶ್ವ ಹಿಂದೂ ಪರಿಷತ್ತು, ಈ ರೀತಿಯ ಬಲಪಂಥೀಯವಾದ ಸಂಘಟನೆಗಳಿದಾವಲ್ಲ, ಇವು ಯಾವ ಕಾಲಕ್ಕೂ ಕೂಡ ಸ್ವತಂತ್ರ ಬಂದ ಕಾಲದಿಂದಲೂ ಕೂಡ ಒಂದು ಪ್ಯಾರಲಾಲ್ ಸರ್ಕಾರ ಥರನೇ ನಡ್ಕೊಂಡು ಬರ್ತಾ ಇದ್ದಾವೆ. ನಮ್ಮ ಭಾರತಕ್ಕೆ ಸಂವಿಧಾನದ ಪ್ರಕಾರ ದೆಹಲಿ ರಾಜಧಾನಿ ಆದರೆ RSS, ವಿಶ್ವ ಹಿಂದೂ ಪರಿಷತ್ ಇವರಿಗೆಲ್ಲ ನಾಗ್ಪುರ ರಾಜಧಾನಿಯಾಗಿ ವರ್ತಿಸುತ್ತೆ. ನಾಗ್ಪುರದ ಕಚೇರಿಯಲ್ಲಿ, ನೀವು ನಂಬಿ, ನಾಗ್ಪುರದ ಕಚೇರಿಯಲ್ಲಿ ಸ್ವತಂತ್ರ ಭಾರತದ ತ್ರಿವರ್ಣ ಧ್ವಜ ಇದೆಯಲ್ಲ, ಅದನ್ನು ಆರಿಸೋದಕ್ಕಾಗಿರಲಿಲ್ಲ. ಕನಿಷ್ಠ ಪಕ್ಷ 60-70 ವರ್ಷಗಳ ತನಕ ಆರಿಸೋದಕ್ಕಾಗಿರಲಿಲ್ಲ. ಅದರ್ಥ ಏನು ಅಂದರೆ, ನಿಮ್ಮ ಬಾವುಟವನ್ನು ನಾವು ಒಪ್ಪುವುದಿಲ್ಲ, ನಮಗೆ ಅದು ಬೇರೆ ಬಾವುಟ ಇದೆ ಅಂತ. ಈ ಥರದ ಅಷ್ಟೇ ಅಲ್ಲ, ಈ ಥರದ ಇಲ್ಲಿ ಸಾಕಷ್ಟು ವಿಚಾರಗಳು ಅದರದೇ ಆದಂತಹ ಒಂದು ಸಂವಿಧಾನ ಇದೆ. ಆ ಸಂವಿಧಾನದ ಲಿಂಕನ್ನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ, ನೀವು ಅದನ್ನು ಗಮನಿಸ್ಬೋದು. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೂ ಕೂಡ ಒಂದು ಸಂವಿಧಾನ ಆಗಿದೆ. ಆ ಸಂವಿಧಾನದಲ್ಲಿ ಹೆಂಗೆ ನಡ್ಕೋಬೇಕು ಅಂತಿದೆ, ಹೆಂಗೆ ಹಳ್ಳಿಗಳಿಂದ ಆಡಿಟಿಂಗ್ ಮಾಡಬೇಕು, ದುಡ್ಡು ಹೆಂಗೆ ಎತ್ತಬೇಕು, ಯಾವ ಥರ ಮಾಡಬೇಕು, ಕೆಲಸಗಳು ಹೆಂಗೆ ಇರಬೇಕು, ಇದೆಲ್ಲದ್ರ ಬಗ್ಗೆ RSS ನೀಟಾಗಿ ಬರೆದಿಟ್ಟಿದ್ದಾರೆ. ಅದು ಹಿಂದಿಲಿದ್ದದನ್ನು ಇಂಗ್ಲೀಷಲ್ಲಿ ತರ್ಜುಮೆ ಕೂಡ ಮಾಡಲಾಗಿದೆ. ಅದು ಸಿಕ್ಕಿರ್ತಕ್ಕಂಥದ್ದು ಇಲ್ಲೆಲ್ಲ, ಹೊರಗಡೆ ದೇಶದಲ್ಲಿ ಇರ್ತಕ್ಕಂಥ ಒಂದು ಮ್ಯೂಸಿಯಮಲ್ಲಿ ಅದು ಸಿಕ್ಕಿದೆ. ಈಗ ಡಿಗ್ಗಿಂಗ್ ಮಾಡ್ತಾ ಹೋದಂಗೆ ಇಷ್ಟೆಲ್ಲ ವಿಚಾರಗಳು ಸಿಗುವಾಗ, ಈಗ ನೀವು ನಮ್ಮ ಪತ್ರಿಕೆ, ಚಾನಲ್ಲು, ಪರಿಸರ ಸಂಘಟನೆಗಳು, ಆ ಸಂಘಟನೆ, ಈ ಸಂಘಟನೆ, ಈ ಪಕ್ಷ, ಆ ಪಕ್ಷ, ಎಲ್ಲರೂ ಕೂಡ ಈ ದೇಶದಲ್ಲಿ ನೋಂದಣಿ ಮಾಡಿಸಲೇಬೇಕಾದಂಥ ಒಂದು ವಾತಾವರಣ ಇದೆ. ಅದನ್ನು ನಾವು ಎಲ್ಲರೂ ಪಾಲಿಸಲೇಬೇಕು. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ, ಒಂದು RSS ಬಗ್ಗೆ ನೋಂದಣಿ ಮಾಡಿಸ್ತಕ್ಕಂಥ ವಿಚಾರದ ಬಗ್ಗೆ ಇದೆಯಲ್ಲ, ಇದರ ಬಗ್ಗೆ ಮೋಹನ್ ಭಾಗವತ್ ಅವರು ಉತ್ತರ ಕೊಡಲೇಬೇಕಾಗತ್ತೆ. ಮೋಹನ್ ಭಾಗವತ್ ಇದ್ದಾರೋ ಅವ್ರ ಮುಖಂಡರು ಇನ್ಯಾರಿದ್ದಾರೋ ಗೊತ್ತಿಲ್ಲ, ಅವ್ರು ಯಾರೇ ಆದರೂ ಕೂಡ ಇದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ. ಆ ಉತ್ತರವನ್ನು ತಗೊಂಡು ರಾಜಕೀಯ ಮಾಡಿದ್ರೆ, ಪ್ರಿಯಾಂಕಾ ಖರ್ಗೆ ಅವರಾಗಿರಲಿ, ಕಾಂಗ್ರೆಸ್ ಪಕ್ಷ ಆಗಿರಲಿ, ಇದನ್ನು ರಾಜಕೀಯ ಮಾಡಿದ್ರೆ ನೀಟಾಗಿ ಒಂದು ಸೌಹಾರ್ದಯುತವಾಗಿ ನೀವು ಹೆಜ್ಜೆ ಇಡಲಿಲ್ಲ ಅಂತಂದರೆ ಇನ್ನೊಂದು ಸಂಘಟನೆ ಕೂಡ ಹೆಜ್ಜೆ ಇಡೋದಿಲ್ಲ. ನೀವು ರಾಜಕೀಯ ಮಾಡೋಕೆ ಕೊಟ್ಟಿದ್ದೀರ ಅಂತ ಅವರು ರಾಜಕೀಯ ಮಾಡೋಕೆ ಕೊಡ್ತಾರೆ. ಹಂಗಿದ್ದಾಗ ನೀವು ರಾಜಕೀಯ ರಹಿತವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನೀವು ಫಸ್ಟ್ ಘೋಷಣೆ ಮಾಡಬೇಕಾಗತ್ತೆ. ಆ್ಯಸ್ ಎ ಸರ್ಕಾರ, ಆ್ಯಸ್ ಎ ಗೌರ್ಮೆಂಟ್ ನೀವು ಫಸ್ಟ್ ಹೇಳಬೇಕಾಗತ್ತೆ, ನಾವು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ನೀವು RSS ಆಗಿರ್ಬೋದು, DSS ಆಗಿರ್ಬೋದು, ಮತ್ತು ಬೇರೆ ಇನ್ಯಾವುದೇ ರೈತ ಚಳವಳಿ ಆಗಿರ್ಬೋದು, ಎಲ್ಲರೂ ಕೂಡ ನೋಂದಣಿ ಮಾಡಿಸತಕ್ಕಂಥ ಲೆಕ್ಕಪತ್ರ ಕೊಡಿ. ಅದು ನಾವು ಕೇಳ್ತಕ್ಕಂಥ ನನ್ನ ಹಕ್ಕು, ನಾನು ಕೇಳ್ತೀನಿ. ಕೊಡಬೇಕಾಗಿರ್ತಕ್ಕಂಥ ನಿಮ್ಮ ಕರ್ತವ್ಯ, ನೀವು ಕೊಡಿ ಅಂತ ಕೇಳಿ. ಈ ವಿಚಾರಗಳನ್ನು ರಾಜಕೀಯ ಮಾಡ್ತೀವಿ ಅಂತಂದರೆ ಇಡೀ ರಾಜ್ಯದಿಂದ ಮತ್ತೊಂದಷ್ಟು ರಾಜಕೀಯ ಶುರುವಾಗ್ತಾ ಹೋಗುತ್ತೆ. ಇನ್ನು ಮತ್ತೊಂದಷ್ಟು ನಾ ಹಿಂದೂ, ನಾ ಮುಸ್ಲಿಂ ಈ ಥರದ್ದೆಲ್ಲ ಶುರುವಾಗ್ತಾ ಹೋಗೋದು ಬಿಟ್ಟರೆ ಇದರಿಂದ ಬೇರೆ ಇನ್ನೇನು ಪ್ರಯೋಜನಗಳಾಗೋದಿಲ್ಲ. ಆದರೆ ಪ್ರಯೋಜನ ಏನಾಗುತ್ತೆ ಅಂತಂದರೆ, ಜನಗಳನ್ನೊಂದಷ್ಟು ಅರಿವು ಮೂಡಿಸ್ಬೇಕು ಅಂತಂದರೆ, ಸಂವಿಧಾನಕ್ಕೆ ಒಂದು ಶಕ್ತಿ ಇದೆ. ಆ ಸಂವಿಧಾನಕ್ಕೆ ನಾವು ತಲೆಬಾಗ್ತೀವಿ. ಆ ಸಂವಿಧಾನ ಇಷ್ಟು ವರ್ಷಗಳ ಕಾಲ ನಮಗೆ ನೆಮ್ಮದಿ ಕೊಟ್ಟಿದೆ. ಆ ನೆಮ್ಮದಿಯ ಕಾರಣಕ್ಕೋಸ್ಕರ ನಾವು ಲೆಕ್ಕಪತ್ರ ಕೊಡ್ತೀವಿ, ನಮಗೇನು ಸಮಸ್ಯೆ ಇಲ್ಲ ಅಂತ RSS ಕೂಡ ಹೇಳಬೇಕಾಗತ್ತೆ. ನೀವು ಕೊಡುವ ಲೆಕ್ಕ ಹಿಡ್ಕೊಂಡು ನಾವು ರಾಜಕೀಯ ಮಾಡಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಕೂಡ ಹೇಳಬೇಕಾಗತ್ತೆ. ಈ ರೀತಿಯ ಉದಾರವಾದ ಮನಸ್ಥಿತಿಯನ್ನು RSSನಿಂದಾಗಲಿ, ಪ್ರಿಯಾಂಕಾ ಖರ್ಗೆಯಿಂದಾಗಲಿ ನಿರೀಕ್ಷಿಸಬಹುದಾ? ಅದೇ ಮುಂದಿನ ಹೆಜ್ಜೆ. ಧನ್ಯವಾದಗಳು.